ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಮನೆಯಲ್ಲಿ ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿರುತ್ತೆ. ಮೊದಲಿಗೆ ಒಂದೆರಡು ಕಂತೆಯಷ್ಟು ಪಾಲಕ್ ಸೊಪ್ಪನ್ನು ತಗೊಂಡಿದ್ದೀನಿ. ನಂತರ ಒಂದು ಬೌಲಷ್ಟು ಪನ್ನೀರು, ಮನೆಯಲ್ಲೇ ಮಾಡ್ಕೊಂಡಿರೋಂಥ ಪನ್ನೀರು, ಒಂದು ಟೊಮ್ಯಾಟೊ, ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಶುಂಠಿಯನ್ನು ತಗೊಂಡಿದ್ದೀನಿ. ನಂತರ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಕಾಯೋದಕ್ಕಿಡೋಣ. ನೀರು ಕಾದ ನಂತರ ನಾನು 5-6 ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಂತರ ತೊಳೆದಿರೋಂಥ ಪಾಲಕ್ ಸೊಪ್ಪು ಸ್ಪಿನಾಚ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಇನ್ನೂ ಒಂದು ಹೆಸರಿದೆ, ಬಚ್ಚಲೆ ಸೊಪ್ಪು ಅಂತಲೂ ಕರೀತಾರೆ. ಇದನ್ನು ಇಂಗ್ಲೀಷಲ್ಲಿ ಸ್ಪಿನಾಚ್ ಅಂತ ಕರೀತಾರೆ. ಇದನ್ನೊಂದು 5 ನಿಮಿಷ ಆದರೆ ಸಾಕು ಬೇಯಿಸ್ಕೊಳ್ಳಿ. ಇದನ್ನು ನೀವು ಹಸಿಮೆಣಸಿನ್ಕಾಯಿ ಬದಲ ಬೇಕಾದರೆ ನೀವು ಖಾರದ ಪುಡಿನೂ ಹಾಕಿ ಮಾಡ್ಬೋದು. ಬಟ್ ನಿಮ್ಗೆ ಗ್ರೀನ್ ಕಲರೇ ಬೇಕು ಅಂದರೆ ಈ ಥರ ಹಸಿಮೆಣಸಿನ್ಕಾಯಿನ ಹಾಕಿ ಮಾಡಿ ನೋಡಿ. ಈ ಥರ ಬೆಂದರೆ ಸಾಕು. ಇದನ್ನು ಆಫ್ ಮಾಡಿ ಆರಕ್ಕಿಡೋಣ ಒಂದು ಕಡೆ. ನಂತರ ಒಂದು ಪ್ಯಾನ್ ಇಡಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಇದು ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ಎಣ್ಣೆ ಕಾದ ನಂತರ ನಾವು ಕ್ಯೂಬಾಗಿ ಕಟ್ ಮಾಡ್ಕೊಂಡಿರೋಂಥ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಹೋಮ್ ಮೇಡ್ ಪನ್ನೀರ್ ಆದ್ದರಿಂದ ಜಾಸ್ತಿ ಫ್ರೈ ಮಾಡಿದ್ರೆ ಎಲ್ಲ ಉಡುಡಿ ಆಗಿಬಿಡುತ್ತೆ. ಸ್ವಲ್ಪನೇ ಬಿಸಿ ಮಾಡ್ಕೊಂಡ್ರೆ ಸಾಕು. ಇಷ್ಟು ಬಿಸಿ ಮಾಡ್ಕೊಂಡ್ರೆ ಸಾಕು. ಈಗ ಒಂದು ಕಡೆ ಇಡೋಣ. ನಂತರ ಇನ್ನೊಂದು ಪ್ಯಾನನ್ನು ಇಡಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ, ನಾವು ವಾರಕ್ಕೆ 1-2 ಸಲ 3 ಸಲ ಈ ಥರ ಗ್ರೀನ್ ಕಲರ್ನ ಮಾಡ್ಕೊಂಡು ತಿಂದಾಗ ಕಣ್ಣಿಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ನಮಗೆ ಪಾಲಕ್ ಸೊಪ್ಪಲ್ಲಿ ಒಮೆಗಾ 3 ಜಾಸ್ತಿ ಇರುತ್ತೆ. ಆಮೇಲೆ ಬ್ಲಡ್ ಇಂಪ್ರೂವ್ಮೆಂಟೇಷನ್ಗೂ ಒಳ್ಳೆಯದಾಗುತ್ತೆ. ಅದರಿಂದ ವಾರಕ್ಕೆ 2 ಸಲ 3 ಸಲ ಈ ಥರ ಪಾಲಕ್ಕು ಅಂದರೆ ಪನ್ನೀರ್ ಅಂತಲ್ಲ, ಪಾಲಕ್ಸ್ ರೈಸ್ ಐಟಮ್ಸ್ ಆಗಲಿ ಏನಾಗಲಿ ಮಾಡ್ಕೊಂಡು ತಿನ್ಬೋದು. ನೋಡಿ, ಟೊಮ್ಯಾಟೊ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನಂತರ ಅದು ಆರಿದ ನಂತರ ಫ್ರೈ ಮಾಡ್ಕೊಂಡಿರೋದು ಒಂದು ಮಿಕ್ಸಿ ಜಾರಿಗೆ ಹಾಕಿ, ಟೊಮ್ಯಾಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಫ್ರೈ ಮಾಡ್ಕೊಂಡಿರ್ತೀವಲ್ಲ, ನೀವು ಎಣ್ಣೆ ಬದಲು ಬೇಕಾದರೆ ಸ್ವಲ್ಪ ಬೆಣ್ಣೆ ಹಾಕಿನೂ ಮಾಡ್ಕೋಬೋದು. ನಂತರ ಪಾಲಕ್ ಸೊಪ್ಪು, ಹಸಿಮೆಣಸಿನ್ಕಾಯಿ ಇದು ಮಾಡ್ಕೊಂಡಿರ್ತೀವಿ, ಬೇಯಿಸ್ಕೊಂಡಿರ್ತೀವಲ್ಲ, ಅದನ್ನು ಅಷ್ಟೇ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ತಣ್ಣಗಾದ ನಂತರ ಇದನ್ನು ನುಣ್ಣಗೆ ರುಬ್ಬೋಣ. ಸ್ವಲ್ಪ ನೀರು ಹಾಕಿ ಅದಕ್ಕೆ ರುಬ್ಕೊಂಡ್ರೆ ಸಾಕು. ನಂತರ ಮತ್ತೆ ಪ್ಯಾನ್ ಇಡಿ ಫ್ರೈ ಮಾಡೋದಕ್ಕೆ, ಗ್ರೇವಿ ಮಾಡೋದಕ್ಕೆ. ಪ್ಯಾನ್ ಬಿಸಿಯಾದ ನಂತರ ನಾನು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ, ಸ್ವಲ್ಪ ಬೆಣ್ಣೆನೂ ಹಾಕೊಂಡು ಮಾಡ್ಕೋಬೋದು, ನೀವು ಆಪ್ಷನಲ್ಲು. ಎಣ್ಣೆ ಕಾದ ನಂತರ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ನಾನು ಒಂದು ಪೀಸ್ ಪಲಾವ್ ಎಲೆ, ನಂತರ ಒಂಚೂರು ಗರಂ ಮಸಾಲಾನ ಹಾಕೋಣ, 1 ಸ್ಪೂನಷ್ಟು. ಅದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ನಂತರ ಒಂದು ಅರ್ಧ ಈರುಳ್ಳಿನ ಸಣ್ಣಕ್ಕೆ ಹೆಚ್ಕೊಂಡು ಹಾಕ್ತೀನಿ. ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ 1 ಸ್ಪೂನಷ್ಟು ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಹಾಕಿ, ಇದನ್ನಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ 1-2 ಸೆಕೆಂಡ್ ಹುರಿದ್ರೆ ಸಾಕು. ನಂತರ ರುಬ್ಬಿಟ್ಕೊಂಡ್ರಂಥ ಪಾಲಕ್ ಮಸಾಲೆನ ಹಾಕಿದ್ರೆ ಸ್ವಲ್ಪ ಒಂದು 50% ನಿಮ್ಮ ಪಾಲಕ್ ಮಸಾಲೆ ರೆಡಿ ಆಗುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದ್ದ ನಂತರ ಒಂದು 5 ನಿಮಿಷ ನಂತರ ಪನ್ನೀರು ನಾವು ಬೇಯಿಸ್ಕೊಂಡಿರ್ತೀವಿ, ಫ್ರೈ ಮಾಡ್ಕೊಂಡಿರ್ತೀವಿ, ಅದನ್ನು ಹಾಕಿದ್ರೆ ಪನ್ನೀರಲ್ಲಿ ಗೊತ್ತಲ್ಲ ನಿಮಗೆ, ಪ್ರೋಟೀನ್ ಜಾಸ್ತಿ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ. ಅದರಲ್ಲೂ ವೆಜಿಟೇರಿಯನ್ಗಂತೂ ತುಂಬಾ ಒಳ್ಳೆಯದು ಪನ್ನೀರು. ಪಾಲಕ್ ಪನ್ನೀರ್ ತುಂಬಾ ಮಕ್ಳಿಗೆ ಇಷ್ಟ ಆಗೋಂಥ ಡಿಶ್ಶು. ಇದನ್ನು ನೀವು ಬೇಕಾದರೆ ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ, ಆಮೇಲೆ ರೋಟಿ ಇರುತ್ತೆ, ರೋಟಿ ಜೊತೆಗೆ ಎಲ್ಲದ್ರ ಜೊತೆಗೂ ತುಂಬಾ ಈ ಕರಿ ಚೆನ್ನಾಗಿರುತ್ತೆ. ಅದರಲ್ಲೂ ಮನೇಲಿ ಮಾಡ್ಕೊಂಡ್ರಂತೂ ಇನ್ನು ಹೈಜೆನಿಕ್ಕಾಗಿ ನಾವು ಮನೇಲಿ ಮಾಡ್ಕೋಬೋದು. ನಾವು ಮನೇಲೇ ಮಾಡಿರೋ ಪನ್ನೀರ್ ಆದ್ದರಿಂದ ಜಾಸ್ತಿ ಏನು ಕುದಿಸಿದ್ರೆ ಏನಾಗುತ್ತೆ, ಎಲ್ಲ ಒಡೆದೋಗುತ್ತೆ. ಅದರ ಅವಶ್ಯಕತೆ ಏನಿರಲ್ಲ, ಸ್ವಲ್ಪ ಕುದಿಸಿದ್ರೆ ಸಾಕು. ನೋಡಿ, ಬಿಸಿ ಬಿಸಿಯಾದ ಪಾಲಕ್ ಪನ್ನೀರ್ ರೆಡಿ ಆಯಿತು. ನೋಡಿ, ಕಲ್ಲರು ಅಷ್ಟೇ ಎಷ್ಟು ಗ್ರೀನಿಶ್ ಆಗಿದೆ.
ಇದನ್ನು ಅಷ್ಟೇ ನೀವು ಚಪಾತಿ ಜೊತೆಗಾದರೂ ಯಾವುದಕ್ಕಾದರೂ ನೀವು ಸರ್ವ್ ಮಾಡ್ಕೋಬೋದು. ಬಿಸಿ ಬಿಸಿಯಾದ ಪಾಲಕ್ ಪನ್ನೀರ್ ರೆಡಿ ಆಯಿತು. ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.